ಗಾಯ್ಸ್ ಬೈಕ್ನ ರೋಡ್ ಸೈಡಲ್ಲೇ ಪಾರ್ಕ್ ಮಾಡಿ ಇವಾಗ ನಾನು ನಿಮಗೆ ಕರ್ಕೊಂಬಂದಿದ್ದೀನಿ. ಯಾವ ಬೀಚ್ ಅಂದ್ಕೊಂಡ್ರಿ? ಇಲ್ಲಡ್ರಿ ಬರ್ತಾನೆ ಗಣೇಶ ವೆಲ್ಕಮ್ ಮಾಡ್ತಾವ್ರಿ ಬಾಸು. ಮಂಡ್ರಿಮ್ ಬೀಚ್ಗೆ ಬಂದಿದ್ದೀವಿ ಗೈಸ್. ಮಂಡ್ರಿಮ್ ಬೀಚ್ ಅಂತ ಫೇಮಸ್ ಬೀಚು. ಇಲ್ಲ ಹೋಗಿ ದಾರಿನೇ ಇಲ್ಲ, ಹೋಗ್ಬೋದಾ? ನಾವೆಲ್ಲೇ ಹೋದ್ರೂ ಕನ್ನಡ, ಏನೇ ಮಾತಾಡಿದ್ರು ಕನ್ನಡನೇ ನಾವು, ಗೊತ್ತಲ್ಲ. ಕನ್ನಡ ಅನ್ನೋದು ಕೇವಲ ಭಾಷೆ ಅಲ್ಲ ಗೈಸ್, ನರನಾಡಿಲ್ಲ ಐತೆ ನನಗೆ. ಇದೆಲ್ಲ ಡೋರೇ ಕ್ಲೋಸ್ ಮಾಡಿಬಿಟ್ಟವ್ರೆ, ಯಾಕೆ ಅಂತ ಗೊತ್ತಾಯ್ತಿಲ್ಲ. ಹೆಂಗಸಿಂದ ಹೋಗೋದು ಮತ್ತೆ ಗೈಸ್? ಕ್ಲೋಸ್ಡ್ ಗೈಸ್. ಇದಕ್ಕೆ ಬಂದೆ ಇಲ್ಲಿ ಕ್ಲೋಸ್ ಆಗ್ಬಿಟ್ಟೈತೆ ಗೈಸ್. ಹೆಂಗಾಸಿಂದ ಹೋಗ್ಬೇಕು ಅಂತ ಗೊತ್ತಾಯ್ತಿಲ್ಲ ಮಂಡ್ರಿಮ್ ಬೀಚ್ಗೆ. ಇಲ್ಲಿ ಮುಂದೆ ಇನ್ನೊಂದು ರೂಟ್ ಇದೆ, ಅಲ್ಲಿ ಮೆಟ್ಲು ಇಳಿದು ಎತ್ತಬೇಕು. ನೋಡೋಣ ಬರ್ರಿ, ಅದೇ ರೂಟಲ್ಲಿ. ಒಟ್ಟಿನಲ್ಲಿ ಮಂಡ್ರಿಮ್ ಬೀಚ್ ತೋರಿಸ್ತೀನಿ ಗೈಸ್ ನಿಮಗೆ. ನೆಕ್ಸ್ಟು ಅಂಜನಾ ಬೀಚ್ಗೆ ಹೋಗ್ಬಿಡೋಣ. ನೋಡಿ, ಗೋವಾದಲ್ಲೇ ಫೇಮಸ್ ಬೀಚ್ ಅಂದರೆ ಅದು ಅಂಜನಾ ಬೀಚೇ ಗೈಸ್. ಸಿಕ್ಕಾಪಟ್ಟೆ ಜನ ಇರ್ತಾರೆ, ಚೆನ್ನಾಗಿರುತ್ತೆ. ಮತ್ತು ನೈಟ್ ಲೈಫಲ್ಲಿ ಹೋಯ್ತಿರೋ ಅಂದರೆ ನೀವು ಬಾಗಾ ಬೀಚ್. ಒಳ್ಳೆ ಡಿಸ್ಕೋ ಪಬ್ಗಳೆಲ್ಲ ಅವೆ, ಮಸ್ತಾಗಿರುತ್ತೆ ಬಾಗಾ ಬೀಚಲ್ಲಿ ಇವತ್ತು ನೈಟ್. ಇದು ಯಾವುದೋ ಸ್ವಲ್ಪ ಮುಂದೆ ಬಂದೆ, ಇಲ್ಲೊಂದು ದಾರಿ ಕಾಣಿಸ್ತು ಬೀಚ್ಗೆ ಹೋಗೋಕ್ಕೆ. ಆ ಕಡೆ ನೋಡ್ರಿ, ಅಲ್ಲಿಂದ ಐತೆ. ಅಲ್ಲಿ ಜಾಸ್ತಿ ಮೆಟ್ಲು ಇಳಿಯೋಕ್ಕಾಗಲ್ಲ, ಇಲ್ಲಿ ಕಮ್ಮಿ ಮೆಟ್ಲು. ಟಕ 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 ಅಂತ ಇಳಿದ್ಬಿಟ್ಟು ಇದೊಂಥರ ಸಖತ್ತಾಗೈತೆ ಗೈಸ್. ಇದು ಬೀಚು ಮಂಡ್ರಿಮ್ ಬೀಚ್. ಇಲ್ಲೂ ವೈಟ್ ಸಾಯಿಲ್, ಇದರಲ್ಲಿ ಬೇರೆ ಕಡೆ ಎಲ್ಲ ರೆಡ್ ಸಾಯಿಲ್ ಇರುತ್ತೆ ಅಂತ ಕೇಳ್ಬೇಡಿ. ಬರ್ರಿ ಅಲ್ಲೇ ಹೋಗಿ ನೋಡೋಣ. ಈ ಬೀಚಲ್ಲಿ ಮಕ್ಕಳಿಗೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಮಕ್ಕಳು ಆಟ ಆಡೋದನ್ನೆಲ್ಲ ಹಾಕಿಸ್ಬಿಟ್ಟವ್ರಲ್ಲ, ಸಖತ್ತಾಗೈತೆ ಫೀಲು. ಹಾ ತಣ್ಣ ಗಾಳಿ ಒಂದು ಬೀಸ್ತೈತೆ ಗೈಸ್, ಎಷ್ಟು ತಣ್ಣಗೆ ಬೀಸ್ತೈತೆ ಗೊತ್ತಾ? ಮೋಸ್ಟ್ಲಿ ಅದು ಯಾಕೆ ಕ್ಲೋಸ್ ಮಾಡಿರೋದು ಅಂದರೆ ನೀರು ತುಂಬ ಆಗ್ಬಿಟ್ಟೈತೆ. ಮೇ ಬಿ ಅದಕ್ಕೆ ಇರಬೇಕು ಆ ರೂಟು ಕ್ಲೋಸ್ ಮಾಡಿರೋದು. ನೀರು ನೋಡಿ ಎಷ್ಟು ತುಂಬ ಐತೆ, ಅದಕ್ಕೆ ಭದ್ರವಾಗಿರೋ ಫೆನ್ಸ್ ಹಾಕವ್ರೆ. ಆಹಾ ಏನ್ರಿ, ಏನೋ ಒಂಥರ ವಾಸನೆ ಹೊಡಿತದಲ್ಲಪ್ಪ ನೀರು. ಹಾಂ ಗೈಸ್, ಅಲ್ಲಿ ನೋಡ್ರಿ, ಎಲ್ಲ ಐತೆ ನೋಡಿ, ಮರದ್ದು ಕಾಣಿಸ್ತೈತಾ? ಅದೇ ಗುರು, ವೆಲ್ಕಮ್ ಟು ಮಂಡ್ರಿಮ್ ಬೀಚ್ ಗೈಸ್. ಬಂದು ಇದೇನು ಮಂಡ್ರಿಮ್ ಬೀಚಲ್ಲಿ ಯಾರು ಇಲ್ವೇ ಇಲ್ವಲ್ಲಪ್ಪ? ಹಾಂ, ಇದೇನು ನೋಡಬೇಕು ಅಂತ ಕಷ್ಟಪಟ್ಟು ಇಳ್ದು ಬಂದಿದ್ದೀನಿ, ನೋಡಿದ್ರೆ ಯಾರು ಇಲ್ವಲ್ಲ ಗೈಸ್. ಅಯ್ಯೋ, ಸುಸ್ಬೇರೆ ಆಯ್ತು ಈ ಕಡೆ. ಅದು ತಣ್ಣ ಗಾಳಿ ಬೀಸ್ತೈತೆ. ಆ ಬೀಚಲ್ಲಿ ಇಲ್ದೇ ಇರೋದು ಇದರಲ್ಲೇನೋ ಐತೆ ಗೈಸ್, ತಣ್ಣ ಗಾಳಿ ಒಂದು ಬೀಸ್ತೈತೆ. ಹಾ ಒಳ್ಳೆ ಫೀಲು. ಆದರೆ ಇದು ಫುಲ್ ಹಾಳಾಗಿರೋ ಥರ ಐತೆ ಬೀಚ್. ಆ ಸೈಡ್ ಜನ ಅವರೇ ನೋಡ್ರಿ, ಅಷ್ಟೊಂದು ಜನ ಏನಿಲ್ಲ, ಬೆರಳೆಣಿಕೆ ಅಷ್ಟವ್ರೆ ಅಷ್ಟೇ. ಈ ಕಡೆನೂ ಅಷ್ಟೇ, ಈ ಕಡೆನೇ ಯಾರೂ ಇಲ್ಲ. ಮತ್ತು ಅವರು ಇಲ್ಲ, ಇವರು ಇಲ್ಲ, ನಾನಿದ್ದೇನು ಮಾಡಲಿ ಇಲ್ಲಿ? ಬನ್ನಿ ಗಾಯ್ಸ್, ಅಂಜನಾ ಬೀಚ್ ಕಡೆ ಹೋಗೋಣ ನಾವು. ಹಂಗಾರೆ ನೋಡ್ಕೊಳ್ರಿ, ಇದು ಮಂಡ್ರಿಮ್ ಬೀಚ್, ಇದೇ ಮಂಡ್ರಿಮ್ ಬೀಚ್. ಮಂಡ್ರಿಮ್ ಬೀಚಲ್ಲಿ ಏನೂ ಇಲ್ಲ ಗೈಸ್, ಬರೋಕ್ಕೆ ಹೋಗ್ಬಿಡಿ, ವೇಸ್ಟ್ ಆಫ್ ಮನಿ. ಅಂಗಡಿಗಳು ತೆಗೆದುಬಿಟ್ಟವ್ರು, ಅದಕ್ಕೆ ಇವಾಗ ನಾವು ಹೊಂಟ್ತಾ ಇದ್ದೀವಿ. ಹೊಂಟ್ಬಿಟ್ಟು ನಾವು ಇವಾಗ ಸೀದಾ ಅಂಜನಾ ಬೀಚ್ಗೆ ಹೋಗ್ಬಿಡೋಣ. ಅಂಜನಾ ಬೀಚ್ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಗೈಸ್, ಇವಾಗ ತೊಗೊಂಬಂದು ಬೈಕಿಲ್ಲಿ ಹಾಕಿದ್ದೀನಿ. ನನಗೆ ಇವಾಗ ಗೊತ್ತಾಯಿತು ಯಾಕೆ ಈ ಗೋವಾ ಡಿಫ್ರೆಂಟು ಅಂತ. ನೀವು ಈ ಪಾಂಡಿಚೇರಿ ಆ ಸೈಡಲ್ಲೆಲ್ಲ ಹೋಗಿದ್ರೆ ಬರೀ ಒಂದು 2-3 ಏರಿಯಾ ಇಲ್ಲ, ಆ ಸರೌಂಡಿಂಗ್ ಮಾತ್ರ ಡಿಫ್ರೆಂಟು. ಆದರೆ ಈ ಗೋವಾ ಯಾವಾಗ ಇವರ ಫ್ರೆಂಚ್ ಅವ್ರ ಆಳ್ವಿಕೆಯಲ್ಲೇ ಇರುತ್ತಲ್ವ, ಪೋರ್ಚುಗೀಸ್ರದು, ಅವರು ನಮ್ಮ ಸ್ವತಂತ್ರ ಬಂದ ಮೇಲೆ ಅವರೇ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಅದಾದಮೇಲೆ ಅಲ್ವಾ ಬಿಟ್ಕೊಡೋದು ಪಾರ್ಕಿಂಗ್ದ. 50 ಒಂದೇ ವೆಹಿಕಲ್, ಏಕಿ ಬೈಕ್. ಹಾಂ, 2 ವೀಲರ್. ಹಾಂ, ಇಲ್ಲಿ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ನಾನು 2 ವೀಲರ್ ಅಂದರೆ 2 ವೀಲ್ಸ್ ಅನ್ಕೊಂಬಿಟ್ಟಿದ್ದೆ, ಅದಕ್ಕೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಬರ್ರಿ ಇವಾಗ ಒಂದೆಷ್ಟು ಫೈನೆಸ್ಟ್ ಬೀಚ್ಗೆ ಸ್ವಾಗತ. ಅಂಜನಾ ಬೀಚಲ್ಲಿದ್ದೀವಿ ಗೈಸ್. ಇವಾಗ ನಾವು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಾವು ಇವಾಗ ಮುಂದೆ ನಡ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದು ಯಾವುದೋ ಬಾರ್ಡ್ರಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ ನೋಡ್ರಿ. ಆ ಸೈಡ್ ಹೋಗೋಣ ಬರ್ರಿ. ಸಗದಾಗದ ಪೊಸಿಷನ್ ರೀ.
ಇದೇನೆಲ್ಲ ಕಪ್ಪು ಕಾಬಿಟ್ಟದೆ. ಗೈಸ್ ಇಲ್ಲಿ ಕುತ್ಕೊಂಡು ಸನ್ಸೆಟ್ ನೋಡೋಣ ಅಂತ ಕಾಯ್ತಿದ್ದೆ. ಇಲ್ಲಿ ನೋಡ್ರೆ ಸಿಕ್ಕಾಪಟ್ಟೆ ಜನ. ಅವ್ರು ಏನು ಮಾಡೋಣ, ಮುಂದೆ ಹೋಗೋಣ. ಹಿಂಗೆ ಮುಂದೆ ಹೋಗ್ತಾ ಇದ್ದೀವಿ, ನೋಡೋಣ. ಅಲ್ಲೇ ಮಾತ್ರ ಸರಿಯಾಗಲ್ಲಪ್ಪ. ಇಲ್ಲಂತೂ ಏನು ಆಯಲ್ಗೆ ಸೋರಾಗ್ಬಿಟ್ಟದ, ಹಿಂಗೆಲ್ಲ ಕಪ್ಕಾಗ್ಬಿಟ್ಟದಲ್ಲ. ಹಾಂ ಹಂಗೆ ಅನಿಸ್ತದೆ ಗೈಸ್. ಇದು ಫುಲ್ ಎಲ್ಲ ಕಪ್ಪಿಗೆ ಆಗ್ಬಿಟ್ಟೈತೆ ನೋಡ್ರಿ ಬೀಚು. ಅವಾಗ ಒನ್ ಆಫ್ ದ ಫೈನೆಸ್ಟ್ ಬೀಚ್ ಅನ್ನೋರು, ಇವಾಗ ಒನ್ ಆಫ್ ದ ವರ್ಸ್ಟೆಸ್ಟ್ ಬೀಚ್ ಆಗ್ಬಿಟ್ಟೈತಲ್ಲ ಇಲ್ಲಿ. ಹಾಂ ಸ್ಮೆಲ್ ಏನಿಲ್ಲ, ಏನೋ ಒಂಥರ. ಆ ಸೈಡ್ ಗಂಟ ಹೋಗ್ಬಿಟ್ಟು ಬರೋಣ ಬನ್ನಿ ಗೈಸ್. ಚೆನ್ನಾಗಿರುತ್ತೆ ಒಂಥರ ನೋಡ್ಕೊಂಬರೋಕ್ಕೆ. ಎಲ್ಲ ನೋಡ್ಬೋದು, ಹಿಂದೆವರೆಗೂ ನೋಡ್ಬೋದು. ಎಷ್ಟು ಜನ ಅವರೇ, ಕಮ್ಮಿ ಜನ ಅವರೇ. ಎಲ್ಲಪ್ಪ ಸೂರ್ಯ, ಎಲ್ಲಿದ್ಯಪ್ಪ? ಕಾಣೆ ಆಗಿದ್ದಾನೆ ಸೂರ್ಯ, ಇನ್ನೂ ಬಂದಿಲ್ಲ. ಓಹೋ ಗಾಯ್ಸ್, ಇಲ್ಲಿ ಒಳ್ಳೊಳ್ಳೆ ಇದೈತೆ ನಿಮಗೆ. ಏನು ಹೇಳ್ರಿ, ರೆಸ್ಟೋರೆಂಟ್ಗಳು ಕುಂದ್ಕೊಂಡು ಊಟ ಮಾಡೋಕ್ಕೆ ಮಸ್ತಾಗಿ ಎಲ್ಲ ಸೆಟ್ ಕಿಟ್ ಹಾಕಿ ಎಲ್ಲ ಡುಮ್ ಅನಿಸ್ತವ್ರೆ. ಹಾಂ ನಾನು ಇವಾಗ ಹೋಗಿರೋ 3 ಬೀಚಲ್ಲಿ ಯಾವ ಬೀಚಲ್ಲಿ ಈ ಥರದ್ದು ಇರಲಿಲ್ಲ. ಇದೊಂದೇ ಡಿಫ್ರೆಂಟ್ ಆಗಿರೋದು. ಇದೇನಪ್ಪ ಫುಲ್ ಎಲ್ಲ ಇದ್ರ ಥರ ಗೊತ್ತೈತೆ ನೋಡ್ರಿ. ಒಂದೇ ಬಿಡ್ತು ಹೋಗಪ್ಪ, ಕಾಲ ಹತ್ರ ಗಂಟ ಸಕ್ಕದಾಗದೆ ಗಾಯ್ಸ್. ಇದು ಏನು ಹೆಂಗೆ ಕೊಡ್ತು ಗೊತ್ತಾ ಕೆಲಸ ಇಲ್ಲ ನೋಡ್ರಿ. ಈ ಚಟಿ ನೆನಿಲೇ ಇಲ್ಲ, ಈ ಚಟಿ ನೆಂದೈತೆ ಗೈಸ್. ಅದು ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಒಂದೇ ಸಲ ಜೋರಾಗಿ ಬಂದ್ಬಿಡ್ತತ್ತ, ಚಡ್ಡಿ ಎಲ್ಲ ನೆನೆಸ್ಬಿಡ್ತಿದ್ದು. ಇದೇನೋ ಅಂತಾರಲ್ಲ ಹಾಲಿಂದು ಇದು ಅಂತ, ಸೇಮ್ ಹಂಗೆ ನೋಡಿ ಗೈಸ್. ಎಷ್ಟು ಸಗದಾಗಿ ಕಾಣಿಸ್ತೈತೆ. ನಾನು ಯಾವ ಬೀಚಲ್ಲಿ ನೋಡಲಿಲ್ಲ ಇದು. ಈ ಬೀಚಲ್ಲಿ ಇಲ್ಲೋಡ್ರಿ ನೊರೆ ಸಿಗ್ತಾಯಿದೆ ಕೈಗೆ. ನೊರೆ ಬಂದಂಗೆ ಬರ್ತೈತೆ. ಬತ್ತ ಇನ್ನೂ ಜೋರಾಯ್ತೈತಪ್ಪ. ಇದು ಕೈಯಲ್ಲಿ ಮುಟ್ಟೋಣ ಅಂತೀರಿ ನೋಡ್ರಿ. ನರೆ ಥರ ಏನೋ ಮಿಣ ಅಂತೈತೆ. ಅಪ್ಪ ಏನೋ ಒಳ್ಳೆ ಸೋಪ ಶಾಂಪೂನೋ ಜಾಸ್ತಿ ಹಾಕ್ಬಿಟ್ಟಿರಂಗೆ ಅವ್ರೆ, ಅದಕ್ಕೆ ಹಿಂಗೆ ಬತ್ತೈತೆ. ಬತ್ತ ಜಾಸ್ತಿನೇ ಐತೈತೆ ಗೈಸ್. ಬ್ರದರ್ಸ್ ಇಂಥವೆಲ್ಲ ನಡೀತಾ ಇರ್ತಾವೆ ಹುಡುಗರು ಅಂದಮೇಲೆ ಗಾಯ್ಸ್. ಇಷ್ಟೇ ಗಾಯ್ಸ್, ಇಲ್ಲೇನಿಲ್ಲ ಇನ್ನು. ಅಂಜಾನೆ ಬೀಚಲ್ಲಿ ಸನ್ಸೆಟ್ ನೋಡೋಣ ಅಂತ ಬಂದರೆ ಸನ್ಸೆಟ್ ಆಯ್ತಾ ಇಲ್ಲ ಇಲ್ಲಿ. ನಮ್ಮ ಟೈಮೇ ಸರಿ ಇಲ್ಲ. ಇಲ್ಲಿ ಚಡ್ಡಿ ಬೇರೆ ನೆಂದೋಗ್ಬಿಡ್ತು. ಇವಾಗ ಕುಣಿತಾ ಇದೆ ಟಗ ಅಂತ, ಕಾಲೆಲ್ಲ ನಡುಗ್ತಾ ಇದೆ. ಏನು ಹೇಳೋಣ ಗೈಸ್. ನೋಡೋಣ ಇವತ್ತು ನೈಟು ಡಿನ್ನರ್ ಬ್ಲಾಗ್ ಮಾಡ್ತೀನಿ ಬಾಗ ಬೀಚಲ್ಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ